ಪ್ರತಿಯೊಬ್ಬ ಗಂಡನಿಗೆ ತನ್ನ ಹೆಂಡತಿಯ ಬೆಲೆ ಗೊತ್ತಾಗೋದೇ 60 ವರ್ಷ ದಾಟಿದ ನಂತರ. 60 ವರ್ಷ ಮೇಲೆ ಅವನಿಗೆ ಬೇಕಾಗೋದೇ ಧರ್ಮಪತ್ನಿ ಒಬ್ಬಳೆ. ಇಂದಿಗೂ ಕೂಡ ನಿನ್ನೆ ಮೊನ್ನೆವರೆಗೂ ಕೂಡ ಅವರನ್ನ ಯಾವುದೇ ತೊಂದರೆಗಳಿಲ್ಲದೆ ಸುಖವಾಗಿ ನೋಡಿಕೊಂಡಿರುವಂಥದ್ದು ಅವರ ಧರ್ಮಪತ್ನಿ ಚೆನ್ನಮ್ಮನವರು. ಆದರೆ ಈ ದೃಶ್ಯ ನಿಜಕ್ಕೂ ಎಂಥವರಿಗಾದರೂ ಬೇಸರವನ್ನು ಉಂಟು ಮಾಡುತ್ತೆ. ಯಾಕಂದರೆ ಅಷ್ಟು ಖುಷಿಯಾಗಿ 60-70 ವರ್ಷಗಳ ಕಾಲ ಅವರು ಸಾಂಸಾರಿಕ ಜೀವನವನ್ನು ನಡೆಸಿದಂಥವರು. ನೋಡಿ, ಈಗಲೂ ಆ ಪ್ರೀತಿ, ಆ ಬಾಂಧವ್ಯ ಹೇಗಿದೆ ಅನ್ನುವಂಥದ್ದು. ಬಾಯಲ್ಲಿ ಮಾತಾಡೋಕ್ಕಾಗತ್ತೆ, ಹೇಳಕ್ಕಾಗಲ್ಲ, ಭಾವನೆಗಳು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಆದರೆ ಮನಸ್ಸಿನಲ್ಲಿ ಆ ಪ್ರೀತಿ ಮಾತ್ರ ನೋಡಿ ಬೆಟ್ಟದಷ್ಟಿದೆ. ದೊಡ್ಡಗೌಡರು ಅಂತಂದರೆ ಇಡೀ ಕರ್ನಾಟಕ ಅಲ್ಲ, ವಿಶ್ವವೇ ತಿರುಗಿ ನೋಡುವಂಥ ವ್ಯಕ್ತಿಯನ್ನು, ಈ ಮಟ್ಟಕ್ಕೆ ತಂದಿರುವಂಥ ಮಹಿಳೆಯನ್ನು ನಾವು ನಿಜಕ್ಕೂ ಸ್ಮರಿಸಲೇಬೇಕಾಗುತ್ತೆ. ಸುಮ್ಮನಿರ್ಬಿಡ್ಬೋದು ಮನೇಲಿ, ಏನೂ ಕೆಲಸ ಮಾಡ್ದಲೆ, ಅದು ಮಾಡ್ದಲೆ, ಏನಾದರೂ ಮಾಡ್ಕೊಳ್ಳಿ, ನನ್ನ ಗಂಡ ರಾಜಕೀಯ ವ್ಯಕ್ತಿ, ಏನಾದರೂ ಅಡ್ಡದಾರಿ ಏನಾರು ಹಿಡ್ಕೊಳ್ಳಿ, ಏನಾರ ಮಾಡಲಿ ಅಂತ. ಅದನ್ನೆಲ್ಲ ಲಗಾಮ್ ಹಿಡಿದು ಆ ಲಗಾಮನ್ನ ತೆಗೆದುಕೊಂಡು ಹೋಗಬೇಕಾದ್ರೆ ಒಂದು ಮಹಿಳೆಯಿಂದ ಮಾತ್ರ ಸಾಧ್ಯ. ಅದನ್ನು ಜೋರಾಗಿ ಹೇಳದಲೆ, ಗಟ್ಟಿಯಾಗಿ ಹೇಳದಲೆ, ನಿಧಾನವಾಗಿ, ಸಮಾಧಾನವಾಗಿ, ಪ್ರೀತಿಯಿಂದ ತೆಗೆದುಕೊಂಡು ಹೋಗುವಂಥದ್ದು ನಿಜಕ್ಕೂ ಚೆನ್ನಮ್ಮನವರನ್ನ ನೋಡಿ ಕಲಿಬೇಕು. ಚೆನ್ನಮ್ಮನವರ ನಡವಳಿಕೆಗಳನ್ನು ನಾವು ಮೆಲುಕು ಹಾಕುವಂಥ ಸನ್ನಿವೇಶ ಸಿಕ್ಕಿರುವುದು ನಿಜಕ್ಕೂ ಅವರ ಅಂತಿಮ ಯಾತ್ರೆ ವೇಳೆ ಅವರು ದೊಡ್ಡಗೌಡರು ಅದನ್ನು ಮೆಲುಕಾಗ್ತಿರುವಂಥದ್ದು ಬಹಳ ಶೋಕದವಾಗುತ್ತೆ. ಆದರೆ ಎಂದಿಗೂ ಸಿಗದ, ಮತ್ತೆಂದೂ ನೋಡಲಾಗದ ಚೆನ್ನಮ್ಮ ನನ್ನ ಪತ್ನಿ, ಧರ್ಮಪತ್ನಿ ಅಂತ ಹೇಳಿ ದೊಡ್ಡಗೌಡರು ಭಾವುಕವಾಗಿ ತಮ್ಮ ಅಳಲನ್ನು ತೋಡ್ಕೊಂಡು ಪಾರ್ಥಿವ ಶರೀರದ ಎದುರುಗಡೆ ಬಹಳ ನೋಡಿ ನಿಜಕ್ಕೂ ನೋವಾಗುವಂಥದ್ದು ಇವೆರಡೂ ದೃಶ್ಯಗಳು ನೋಡಿ. 4-5 ದಿನಗಳ ಹಿಂದೆಗಡೆ, 5 ದಿನಗಳ ಹಿಂದೆ ನಡೆದಿರುವಂತಹ ದೃಶ್ಯಗಳು, ಅದೇ 5 ದಿನ ನಂತರ ನಡೆದಿರುವಂಥ ದೃಶ್ಯಗಳು. ಅಲ್ಲಿ ಖುಷಿಯಾಗಿರುವಂಥದ್ದು, ಎಲ್ಲಿ ಬೇಸರವಾಗಿ ಅಳ್ತಾ ಇರುವಂಥದ್ದು. ನನ್ನನ್ನು ಬಿಟ್ಟು ಹೋದೆಲ್ಲ ನೀನು, ನನ್ನ ಜೀವನ ಪೂರ್ತಿ ನನ್ನ ಜೊತೆಗಿದ್ದವಳು ನೀನು, ನನ್ನ ಒಡ ಹುಟ್ಟಿದವಳ ಥರ ಅಷ್ಟು ಜೊತೆಯಲ್ಲಿದ್ದವಳು, ನನ್ನ ಸರ್ವಸ್ವೇ ನೀನಾಗಿದ್ದೆ ನೀನು ಅಂತ ಹೇಳಿ ಈ ಕಡೆ ಗೋಳಾಡ್ತಿರುವಂಥದ್ದು. ಮತ್ತೊಂದು ಕಡೆ 5 ದಿನ ಖುಷಿಯಾಗಿ ಬಾಳೆಹಣ್ಣು ತಿನ್ನಿಸ್ಕೊಂಡು, ಬಾಳೆಹಣ್ಣು ತಿಂದಿರೋ ಕೈ ಗಲೀಜಾಗಿತ್ತು, ಅದನ್ನು ಒರೆಸ್ಕೊಂಡು ಬೆನ್ತಟ್ಟಿ ಸಮಾಧಾನ ಪಡಿಸಿರುವಂಥ ಎರಡೂ ದೃಶ್ಯಗಳನ್ನ ನೀವು ನೋಡ್ಬೋದು. ಆದರೆ ಇವೆರಡೂ ದೃಶ್ಯಗಳಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂತಂದರೆ, ಯಾವುದೇ ಕ್ಷಣ ಏನು ಬೇಕಾದ್ರೂ ಬದಲಾವಣೆ ಆಗುತ್ತೆ, ಏನು ಬೇಕಾದರೂ ಆಗುತ್ತೆ. ಯಾರ ಕೈಯಲ್ಲೂ ಏನೂ ಮಾಡೋಕ್ಕಾಗಲ್ಲ. 5 ದಿನಗಳ ಹಿಂದೆ ಇದ್ದಾಗ ಆ ಪ್ರೀತಿ, 5 ದಿನಗಳ ನಂತರ ಅವ್ರನ್ನ ಮಾತಾಡೋಕ್ಕಾಗ್ತಾ ಇಲ್ಲ, ಅವ್ರ ಜೊತೆ ಮಾತಾಡೋಕ್ಕಾಗ್ತಲ್ಲ ಅನ್ನೋ ರೋದನೆ. ಹಾಗಾಗಿ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸ ಮಾಡಿತ್ತು ದೊಡ್ಡಗೌಡರು. ಆಸ್ಪತ್ರೆ ಚಿಕಿತ್ಸೆಗಾಗಿ ಹೋಗ್ತಾ ಇರುವ ವೇಳೆ, ನಿನಗೆ ಧೈರ್ಯವಾಗಿರ್ತೀಯಾ, ನಿನಗೆ ನಾನು ಬೆಂಗಾವಲಾಗಿರ್ತೀನಿ, ಏನೂ ಆಗಲ್ಲ, ಆರಾಮಾಗಿರು ಅಂತ ಹೇಳಿ ತಮ್ಮ ಪ್ರೀತಿಯನ್ನು ತೋರಿಸಿರುವಂಥದ್ದು.